ಶ್ರುತಿ ಕೇಳುವುದು. ಪಂಚಾಗ್ನಿಹೋತ್ರ ಸಂಧಿಯಲ್ಲಿ 9 ಪದ್ಯಗಳ ಒಂದು ಚಿಂತನೆ ಆಗಿತ್ತು. 10ನೇ ಪದ್ಯದ ಒಂದು ಚಿಂತನೆ ಆಗಬೇಕು. ಏನು ಅಂದರೆ, ಈಗೆಲ್ಲ ದೇಹದ ಒಳಗಡೆ ಪರಮಾತ್ಮನ ರೂಪದ ಸನ್ನಿಧಾನ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ರೂಪ ಇದೆ ಅಂತ ಚಿಂತನೆ ಮಾಡಬೇಕು ಅನ್ನೋ ವಿಷಯವನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. 5,26,300 ರೂಪಗಳೀರೆರಡು ಸ್ಥಾನದಲ್ಲಿ ಚಿಂತಿಪುದನು ದಿನದಿ ಬುಧರು 177,300,000 ರೂಪದಿಂ ದಶ ಮಾರುತರೊಳಿದ್ದವರವರ ಪೆಸರಿಂದ ಕರೆಸುವನು. 5,26,300 ಅಂತ. 5,000 ಅಂದರೆ 10,000. 26,300 ಅಂದರೆ 326. ಒಟ್ಟು 10,326 ರೂಪಗಳ ರೂಪವನ್ನು ಈರೆರಡು ಸ್ಥಾನದಲ್ಲಿ ಹೃದಯ, ಅಧ್ಯಾತ್ಮ, ಅಧಿಭೂತ, ಅಧಿದೈವ ಎಂಬ 4 ಸ್ಥಾನಗಳಲ್ಲಿ ಅನುದಿನದಿ ಅಂದರೆ ಪ್ರತಿನಿತ್ಯವೂ ಕೂಡ ಬುಧರು ಜ್ಞಾನಿಗಳು ಚಿಂತಿಪುದು ಅಂದರೆ ಚಿಂತಿಸಬೇಕು ಅಂತ. ಒಟ್ಟು ದೇವರ ರೂಪಗಳ ಸಂಖ್ಯೆ ಎಷ್ಟು ಅಂತಂದರೆ 4 ಕಡೆ ದೇವರ ರೂಪಗಳ ಸಂಖ್ಯೆ 10,326. ಅದು ಹೇಗೆ? ಹೃದಯದ ಒಳಗೆ ದೇವರ ರೂಪ ಏಕಾತ್ಮ ಅಂತ ರೂಪ. ಹಾಗೆ ನಾವು ನಿನ್ನೆ ನೋಡಿದ್ವಿ, ಅಲ್ಲಿ ಅಧಿಭೂತ, ಅಧಿಸುಭೂತ ಅಂತಂದರೆ ದೇಹ ಅಂತ ಅರ್ಥ. ಅಧ್ಯಾತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಅಧಿದೈವ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಹಿಂಬದ್ದದ್ದನ್ನೇ ಒಟ್ಟು ಮಾಡ್ತಾ ಇದ್ದಾರೆ. ಹೃದಯದ ಒಳಗೆ ಇರುವ ರೂಪ ಏಕಾತ್ಮ ಅಂತ. ನಮ್ಮ ಲೆಕ್ಕಾಚಾರ ಗೊತ್ತಿದೆ. ಅಕ್ಷರಗಳನ್ನು ಇಟ್ಟುಕೊಂಡು ಸಂಖ್ಯೆಯನ್ನು ಲೆಕ್ಕ ಹಾಕುವ ಪದ್ಧತಿ, ಅದೊಂದು ಬೌದ್ಧಿಕ ಚಮತ್ಕಾರ. ಎ ಅಂದರೆ 11 ಅಂತ ಲೆಕ್ಕ, ಆ ಇಂದ ಶುರು ಮಾಡಿ. ಕ ಅಂದರೆ 1, ತ್ಮ ತ ಪ್ಲಸ್ ಮ, ತ ಅಂದರೆ 1, ಮ ಅಂದರೆ 5. ಯಾವತ್ತು ಸಂಖ್ಯೆಯನ್ನು ಲೆಫ್ಟ್ ಸೈಡಿಂದ ಲೆಕ್ಕ ಹಾಕಬೇಕು. 6,011 ಅಂತಾಯಿತು. ಇನ್ನು ನಮ್ಮ ದೇಹಕ್ಕೆ ಬಂದರೆ, ದೇಹದಲ್ಲಿ ಅಚ್ಯುತ ಅನ್ನೋ ಪರಮಾತ್ಮನ ರೂಪ ಇದೆ. ಅಚ್ಯುತ ಅಂದರೆ 121 ಅಂತ ಸಂಖ್ಯೆ ಸಿಗುತ್ತೆ. ಆ ಅಂದರೆ 1, ಚ 1, ಯಾ 1, ಒಟ್ಟು 2 ಆಯಿತು. ತ ಅಂದರೆ 1, ಆ ಕಡೆಯಿಂದ ಲೆಕ್ಕ ಹಾಕಿದರೆ 121 ಅಂತ ಸಿಕ್ತು. ಇನ್ನು ಮನಸ್ಸಿನಲ್ಲಿ ಅನಂತ ಅನ್ನೋ ಪರಮಾತ್ಮನ ರೂಪ ಇದೆ. ಆ ಅಂದರೆ 1, ನ ಅಂದರೆ 5, ಅಲ್ಲಿ ಅನುಸ್ವಾರ ಅದು 0 ಅಂತ ಲೆಕ್ಕ. ತ ಅಂದರೆ 1,051. ಕೊನೆಯದಾಗಿ ಇಂದ್ರಿಯಗಳಲ್ಲಿ ಗೋವಿಂದ ಇದ್ದಾನೆ. ಗೋ ಅಂದರೆ 3, ವಿ ಅಂದರೆ 4, ಅಲ್ಲಿ ಅನುಸ್ವಾರ ಅದು 0 ಲೆಕ್ಕ. ದ ಅಂದರೆ 3, ಒಟ್ಟು 3,043. ಉಲ್ಟಾ ಮಾಡಿದರೆ ಒಟ್ಟು ಎಷ್ಟಾಯಿತು? 6,111, 121, 1,051, ಹಾಗೆ 3,043. ಇಷ್ಟು ಒಟ್ಟು ಲೆಕ್ಕ ಹಾಕಿದರೆ 10,326 ಅಂತ ಸಂಖ್ಯೆ ಸಿಕ್ತು. ಇಷ್ಟು ರೂಪದಿಂದ ಪರಮಾತ್ಮ ನಮ್ಮ ಹೃದಯ ಹಾಗೂ ದೇಹ, ಮನಸ್ಸು, ಶರೀರದ ಒಳಗಿದ್ದಾನೆ ಅಂತ ನಾವು ದಿನ ಒಂದು ಸ್ವಲ್ಪ ಸಮಯ ಬೆಳಿಗ್ಗೆ ಹೊತ್ತು ಹೀಗೆ ಒಂದು ಚಿಂತನೆ ಮಾಡ್ತಾ ಬಂದರೆ ನಮ್ಮ ಹೃದಯ ಸರಿಯಾಗಿರುತ್ತೆ, ದೇಹ ಸರಿಯಾಗಿರುತ್ತೆ, ಮನಸ್ಸು ಸರಿಯಾಗಿರುತ್ತೆ. ಇಂದ್ರಿಯಗಳು, ಕೈ, ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳು ಕೂಡ ಬಹಳ ಸರಿಯಾಗಿರುತ್ತೆ ಅಂತಿದ್ದರ ಅಭಿಪ್ರಾಯ. ಇದು ಒಟ್ಟು ಒಂದು ರೂಪದ ಒಂದು ಲೆಕ್ಕಾಚಾರ. ಇನ್ನು ಮುಂದೆ ಗಮನಿಸೋದಾದರೆ 127,36,000 ರೂಪದಿ
ಲೆಕ್ಕ ಅದ್ಭುತ. ಅದು ದಾಸರ ಸಂಖ್ಯೆ ಎಷ್ಟು ಒಟ್ಟು ಎಷ್ಟಾಯಿತು ಅಂದರೆ 18,127 ಅಂತ ಸಂಖ್ಯೆ ಸಿಗಬೇಕಿದು. ಎಲ್ಲಿರ್ತಾನೆ? ದಶಮಾರುತರಳು ಇದ್ದು 10 ಪ್ರಾಣದೇವರ ರೂಪಗಳಿದೆ. ಅಲ್ಲಿ ಪರಮಾತ್ಮ 18,127 ರೂಪಗಳಿಂದಿರ್ತಾನೆ. ಅವರವರ ಆ ಪ್ರಾಣ ಮುಂತಾದ ಹೆಸರಿನಿಂದಾಗಿ ಪೆಸರಿಂದ ಕರೆಸುವನು, ಅಂದರೆ ಹೇಳಲ್ಪಡ್ತಾನೆ. ಅಂದರೆ ದೇಹದ ಒಳಗೆ ನಾವು ನೋಡಿದ್ವಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ 10 ಪ್ರಾಣದೇವರ ರೂಪಗಳಿದೆ. ಅಲ್ಲಿ ಅದೇ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಒಟ್ಟು ರೂಪ ಎಷ್ಟಾಗತ್ತೆ ಅಂದರೆ 18,127 ಆಗತ್ತೆ. ಆದ್ದರಿಂದ ಒಟ್ಟು ಪರಮಾತ್ಮ ಪ್ರಾಣರ 10 ಜನ ಪ್ರಾಣರ ಒಳಗೆ 18,027 ರೂಪಗಳಿಂದಿದ್ದಾನೆ. ಹೀಗೆ ಚಿಂತನೆ ಮಾಡಿದ್ರೆ ನಮ್ಮ ಉಸಿರಾಟ ಅದಕ್ಕೆ ಸಂಬಂಧಪಟ್ಟ ಇಲ್ಲ ಕೆಲಸ. ಯಾಕಂದರೆ ದೇಹ ಇರೋದೇ ಉಸಿರಾಟದ ಮೇಲೆ. ದೇಹದಲ್ಲಿ ಪ್ರಾಣ ಇರೋ ತನಕ ಬೆಲೆ, ಪ್ರಾಣ ಹೋದ್ಮೇಲೆ ದೇಹಕ್ಕೆ ಹೊಡಿರಿ ಬಡಿರಿ ಯಾವುದೇ ತರಹದ ಬೇಸರ ಗೆಸರ ಆಗುತ್ತೆ. ಆದರೆ ಪ್ರಾಣ ಇರುವಾಗ ಆಗೋಷ್ಟು ಬೇಸರ ಆಗಲ್ಲ, ನೋವು ಆಗಲ್ಲ. ಯಾಕಂದರೆ ಪ್ರಾಣ ಇಲ್ಲ ಅಂತ ಲೆಕ್ಕ, ಅದನ್ನು ನಾವು ಸುಡ್ತೇವೆ. ಜೀವಂತ ಇರೋ ವ್ಯಕ್ತಿಯನ್ನು ಸುಡೋದು ಮಹಾ ಅಪರಾಧ. ಅದೇ ವ್ಯಕ್ತಿಯಲ್ಲಿ ಜೀವ ಇಲ್ಲ ಅಂದರೆ ಯಾವ ವ್ಯಕ್ತಿ ಹಿಂದೆ ಸುಡಬೇಡಿ ಅಂತ ಹೇಳಿರ್ತಾನೋ ಅವನೇ ಸುಡ್ಲಿಕ್ಕೆ ಹೋಗ್ತಾನೆ. ಅದರಿಂದ ಪ್ರಾಣದೇವರ ಮಹತ್ವ ನಾವು ಅರ್ಥ ಮಾಡಿಕೊಡ್ಬೇಕು. ಇಲ್ಲೂ ಕೂಡ ಸಂಖ್ಯೆ ವಿವೇಕವಾಗಿ ಗಮನಿಸೋದಾದರೆ ಪ್ರಾಣ ಪ ಅಂದರೆ 1, ರ ಅಂದರೆ 2. ಆ ಎಲ್ಲ ಕಳಿಸಿರೋ ಬುಕ್ಕಲ್ಲೇ ನಿಮಗೆ ಗಮನಿಸ್ತಾ ಹೋಗ್ಬೋದು, ಅಲ್ಲೇ ಇದೆ. ಇದನ್ನು ನ ಅಂದರೆ 5, ಒಟ್ಟ ಹೀಗೆ ಲೆಕ್ಕ ಹಾಕಿದರೆ 53 ಅಂತ ಆಯಿತು. ಅಪಾನ ಅಂದರೆ ಆ ಅಂದರೆ 1, ಪ ಅಂದರೆ 1, ನ ಅಂದರೆ 5, ಒಟ್ಟು ಎಷ್ಟಾಯಿತು ಅಂದರೆ 511 ಅಂತಾಯಿತು. ಒಟ್ಟಿಲ್ಲಿ ಲೆಕ್ಕಾಚಾರ ಇಷ್ಟೇ. ಒಟ್ಟು ಸಂಖ್ಯೆ ಏನು ಸಿಗುತ್ತೆ ಅದರ ವಾಮಾಂಕ ಅಂತಂದರೆ ಅದನ್ನು ಎಡಬದಿಯಿಂದ ಲೆಕ್ಕ ಹಾಕಬೇಕು. ಆಗ ಲೆಕ್ಕ ಹಾಕಿದರೆ ಒಟ್ಟು ಎಷ್ಟು ಸಂಖ್ಯೆ ಸಿಕ್ತು ಅಂತಂದರೆ 18,127 ಅಂತ ಸಂಖ್ಯೆ ಸಿಕ್ತು. ಇಷ್ಟು ಸಂಖ್ಯೆಯಿಂದಾಗಿ ಪರಮಾತ್ಮ ಆ ಎಲ್ಲ ಕಡೆ ಇದ್ದಾನೆ ಅಂತ ಈ ಶ್ಲೋಕದ ಒಟ್ಟಾರೆ ಅಭಿಪ್ರಾಯ. ಈಗ ಪ್ರಶ್ನೋತ್ತರ ಗಮನಿಸೋದು ಅಂದರೆ 4 ಸ್ಥಾನಗಳು ಅಂತ ಬಂತು. 4 ಸ್ಥಾನಗಳು ಯಾವುದು ಅಂತಂದರೆ ಹೃದಯ, ಅಧ್ಯಾತ್ಮ ಅಂತಿದೆ. ಅಧ್ಯಾತ್ಮ ಅಂದರೆ ಮನಸ್ಸು, ಅಧಿಭೂತ ಅಂದರೆ ದೇಹ, ಅಧಿದೈವ ಅಂದರೆ ಇಂದ್ರಿಯ ಅಂತ ಇಟ್ಕೊಳ್ಬೇಕು. ದೇವರು 4 ಸ್ಥಾನದಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ 10,326 ರೂಪಗಳಿಂದಿದ್ದಾನೆ. ಪ್ರಾಣದೇವರಲ್ಲಿ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 18,127 ರೂಪಗಳಿಂದಿದ್ದಾನೆ ಅಂತ ಇದು ಒಟ್ಟಾರೆ ಲೆಕ್ಕ. ಮುಂದಿನ ಪದ್ಯದಲ್ಲಿ ಏನು ಮಾಡ್ತಾರೆ, ಇದನ್ನೆರಡೂ ಸೇರಿ ಒಟ್ಟು ಮಾಡ್ತಾರೆ. ಅಂದರೆ 4 ಕಡೆಯಲ್ಲಿ 10,326, 6 ಕಡೆ 10 ಕಡೆಯಲ್ಲಿ 18,127, ಎರಡನ್ನೂ ಸೇರಿ ಒಂದು ಸಂಖ್ಯೆ ಲೆಕ್ಕ ಹಾಕಿ ಅದನ್ನು ಕೂಡ ನಾವು ಪ್ರತಿದಿನ ಯೋಚನೆ ಮಾಡಬೇಕು, ಅದರ ಚಿಂತನೆಯೂ ಮಾಡಬೇಕು ಅಂತಾರೆ. ಈ 10ನೇ ಪದ್ಯದ ವಿವರಣೆ ಮುಗಿಯಿತು. ಮುಂದಿನ ಪದ್ಯ ತೈಸುವುದು 8,20,453 ಸುಮೂರ್ತಿಗಳು ಅಹವಿಲ್ಲಿ ಪರ್ಯಂತ 14 ರೂಪಗಳ ನೆರೆಪಿತ್ತರವನೀ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡುಕೊಂಡಾಡು. ಬಹಳ ಅದ್ಭುತವಾದ ದಾಸರ ಒಂದು ಚಿಂತನೆ ಹೀಗಿದೆ. ಈ ಪರ್ಯಂತ ಇಲ್ಲಿಯವರೆಗೆ ಬಟ್ ಎಷ್ಟು ರೂಪ ಆಯಿತು ಅಂದರೆ 8,20,453 ಅಂದರೆ 28,453 ಸುಮೂರ್ತಿಗಳು, ಈ ರೂಪಗಳು. ಇಲ್ಲಿ 4 ಸ್ಥಾನಗಳು ಮತ್ತು 10 ಜನ ಪ್ರಾಣದೇವರಲ್ಲಿ ಅಹವು ಇವೆ. ಇಲ್ಲಿ ತನಕ 10,326 ಗುಣಿಸು 18,000 ಅದಕ್ಕೆ ಸೇರಿಸ್ಬೇಕು 18,127. ಒಟ್ಟು ಎಷ್ಟಾಯಿತು? 28,453 ರೂಪಗಳು. ಇಲ್ಲೆಲ್ಲ 4ರಲ್ಲಿ ಹಾಗೂ ಪ್ರಾಣದೇವರಲ್ಲಿ ಒಳಗೆ ಇಷ್ಟು ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಸಂಖ್ಯೆ ಯಾಕೆ ಹೇಳಬೇಕು ಅಂದರೆ ಇದು ದೇವರಿಗೊಂದು ಆಟ ಇದ್ದ ಹಾಗೆ ಅಂತ. ಅವನು ದೂರದಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡಬಹುದು, ನಮ್ಮೊಳಗೆ ಇಷ್ಟೆಲ್ಲ ರೂಪಗಳನ್ನು ತೆಗೆದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ
ನಿಮ್ಮ ಜೀವನದಲ್ಲಿ ದೇವರಿಗೋಸ್ಕರ ಕ್ಷಣಗಳನ್ನು ಮೀಸಲಿಡಿ. ಅವನ ಚಿಂತನೆ, ಅವನ ವಿಶೇಷವಾದ ಒಂದು ಅನುಗ್ರಹ ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ಕ್ಷಣಗಳನ್ನು ಮೀಸಲಿಡಿ ಅಂತ ತೋರಿಸಿಕೊಡುವ ಸಲುವಾಗಿ ಆ ರೂಪಗಳ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಅದು ಸುಮೂರ್ತಿಗಳು ಅಂತಂದರು. ನಮ್ಮ ದೇಹ ಅಂದರೆ ವಿಕಾರ, ರಕ್ತ ಮಾಂಸ ಎಲ್ಲ. ನಮ್ಮ ದೇಹ ಹೊರಗೆ ಮುಚ್ಚಿದೆ, ಚರ್ಮದ ಹೊದಿಕೆ ಇದೆ. ಚರ್ಮದ ಹೊದಿಕೆ ಇಲ್ಲ ಅಂತಾಗಿಬಿಟ್ರೆ ಯಾರಿಗೂ ದೇಹ ಬೇಡ ಅಂತ ಅನಿಸ್ಬಿಡುತ್ತೆ. ಅಷ್ಟು ದೇಹದ ಒಳಗೆ ವಿಕಾರ ಇರ್ತದೆ. ಆದ್ದರಿಂದ ನೀವು ಹಾಗೆಲ್ಲ ವಿಚಾರ ಬರಬಾರದು ಅಂಥೇಳಿ ದೇವರ ಬಗ್ಗೆ ಹಂಗೆ ವಿಚಾರ ಮಾಡಬೇಡಿ ಅಂಥೇಳಿ ಅದಕ್ಕಂದು ಸುಮೂರ್ತಿಗಳು, ಒಂದು ದೇವರ ರೂಪಗಳು ಒಂದೊಂದು ಭಾಳ ಅದ್ಭುತವಾದ ರೂಪಗಳಿದೆ. ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಹೇಗೆ ಮಾಡಬೇಕು ಚಿಂತನೆ ಅಂದರೆ, ಚಿತ್ತೈಸುವುದು ಮನಃಪೂರ್ವಕವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲೆಲ್ಲಿದೆ 10 ಪ್ರಾಣಾದಿ 10 ರೂಪ, 4 ಹೃದಯಾದಿ 4 ರೂಪಗಳನ್ನು ನೆರೆ ಸ್ಮರಿಸಿ ಬಿತ್ತರವನು ಈ ರೂಪಗಳ ವಿಸ್ತಾರವನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಒಟ್ಟು ಎಲ್ಲೆಲ್ಲಿದೆ ಅಂತ ಅವರು ಹೇಳಿಬಿಟ್ರು. ಪ್ರಾಣ ಮುಂತಾದ 10 ರೂಪ 4 ಸ್ಥಳದಲ್ಲಿ ಈ ಏನು 28,453 ರೂಪ ಇದೆ, ಅದು ಇದೆ ಅಂತ ಮನಃಪೂರ್ವಕವಾಗಿ ಮನಸ್ಸನ್ನಿಟ್ಟು ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಹೀಗೆ ಅರ್ಥ ಮಾಡಿಕೊಂಡು ಮುಂದೇನು ಮಾಡಬೇಕು? ಪುರುಷೋತ್ತಮನ ಅಂದರೆ ಪುರುಷರಲ್ಲೇ ಶ್ರೇಷ್ಠನಾದ ಪರಮಾತ್ಮನನ್ನು ಸರ್ವತ್ರ ಎಲ್ಲ ಕಡೆಗೂ ಕೂಡ ಪೂಜೆಯ ಮಾಡು ಅಂದರೆ ಪೂಜಿಸು, ಕೊಂಡಾಡು ಅಂದರೆ ಸ್ತೋತ್ರ ಮಾಡು ಅಂತಾರೆ ದಾಸರು. ಅಂದರೆ ದೇವರು ನಮ್ಮ ದೇಹದ ಒಳಗೆ ಮಾತ್ರ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಬೇಡ. ಪ್ರತಿ ಪದಾರ್ಥದ ಒಳಗೂ ದೇವರಿದ್ದಾನೆ ಅಂತ ಚಿಂತನೆ ಮಾಡು. ಎಲ್ಲ ಕಡೆ ದೇವರನ್ನು ಪೂಜಿಸು. ಅಂದರೆ ತಾತ್ಪರ್ಯ, ನಾವು ಒಂದು ಹಸು ಬರ್ತದೆ. ಹಸು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸುವಿಗೆ ಬಹಳ ಮಹತ್ವ ಇದೆ. ಹಸುವನ್ನು ನೋಡಿ ಹಸುವಿಗೆ ಮೇವನ್ನು ಹುಲ್ಲನ್ನು ಹಾಕ್ತೇವೆ. ಅಷ್ಟಕ್ಕೆ ಸುಮ್ಮನಾಗಬೇಡ. ಹಸುವಿನ ಒಳಗೂ ದೇವರಿದ್ದಾರೆ. ಆದ್ದರಿಂದಾಗಿ ಹಸುವಿನ ಒಳಗೂ ದೇವರಿರುವ ಕಾರಣದಿಂದ ನಾನು ಕೊಟ್ಟ ಆಹಾರ ಅದು ಹಸುವಿನ ಒಳಗಿರುವ ದೇವರಿಗೆ ಪೂಜೆಯಾಗಲಿ. ಹಸುವಿನ ಒಳಗೆ ದೇವರು ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಇದು ಗೋಪೂಜೆ ಅನ್ನೋದು ದೇವರಿಗೂ ಪೂಜೆ ಆಗಲಿ ಅಂತ ಹೀಗೆ ಪರಮಾತ್ಮನನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳೋದು ಒಂದು ಕೆಲಸ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡಿ ಎಲ್ಲ ಕಡೆ ದೇವರ ಪೂಜೆಯನ್ನು ಮಾಡ್ತಾ ಹೋಗು. ಅದರಿಂದ ದಾಸರು ಹೇಳಿದರು, ಒಳ್ಳೆಯ ಕರ್ಮ ಈ ಮಾಡಬೇಕು. ಮತ್ತೊಬ್ಬರಿಗೆ ಹೀಗಿದೆ ಅಂತ ವಸ್ತುತಃ ಇಷ್ಟೆಲ್ಲ ರೂಪಗಳ ಸಂಖ್ಯೆ ಯಾಕೆ ಹೇಳಬೇಕಾಗಿತ್ತು ನಮಗೆ? ದಾಸರು ನಮಗೆ ಇನ್ನೊಂದು ಅಪರೂಪದ ಒಂದು ಒಳ್ಳೆಯ ಮಾಹಿತಿ ಕೊಟ್ಟರು, ಸಂದೇಶ. ಒಳ್ಳೆಯ ಕೆಲಸ ನಾನು ಮಾತ್ರ ಮಾಡಿ ಇನ್ನೊಬ್ಬರಿಗೆ ಏನು ಮಾಡಬೇಕು ಒಳ್ಳೆಯ ಕೆಲಸ ಅಂತ ತೋರಿಸಿಕೊಡದೆ ಹೋದರೆ ಆ ವ್ಯಕ್ತಿಯ ಬಾಳು ಅಪೂರ್ಣ ಆಗುತ್ತೆ. ಆದ್ದರಿಂದ ನೀನು ಒಳ್ಳೆಯ ಕೆಲಸ ಮಾಡು, ಇನ್ನೊಬ್ಬರಿಗೂ ಅದರ ಮಾರ್ಗದರ್ಶನ ಮಾಡು. ಇಷ್ಟೆಲ್ಲ ರೂಪಗಳ ಚಿಂತನೆ ನಿರಂತರ ಮಾಡ್ತಾ ಇರುವಂಥ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ ಸುಲಭ. ಪರಮಾತ್ಮನ ರೂಪಗಳ ವಿವರಣೆ 10,327, 18,127, ಒಟ್ಟಾರೆ 28,453 ಅಂತಾಯಿತು ಅಂತ ಇಷ್ಟು ಹೇಳಿ ಕೆಲವು ವಸ್ತುಗಳಲ್ಲಿರುವ ರೂಪಗಳ ಸಂಖ್ಯೆಯನ್ನು ಹೇಳ್ತಾ ಬರ್ತಾರೆ. ಅದೇ ತಾತ್ಪರ್ಯ, ಆಯಾ ವಸ್ತುಗಳನ್ನು ಅದು ನಮ್ಮ ಕಣ್ಣು ಮುಂದಿದ್ದಾಗ ಅದರ ಅನುಭವ ನಮಗೆ ಬರುವಾಗ ಈ ರೂಪಗಳ ಸ್ಮರಣೆ, ಇಷ್ಟು ರೂಪದಿಂದ ಪರಮಾತ್ಮ ಇದ್ದು ಇದರ ಅನುಭವ ನಮಗೆ ಬರುವಂತೆ ಮಾಡ್ತಾನೆ ಅಂತ ನಾವು ಸ್ಮರಣೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಮುಂದಿನ ಪದ್ಯ. 2,216,000 ರೂಪ ಸರ್ವ ಶರೀರದೊಳು ಶಬ್ದಾದಿಗಳಧಿಷ್ಠಾನದೊಳಗಿಪ್ಪ ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾನಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಮಾರುತನು ಅಂದರೆ ವಾಯುದೇವರು ನಾಗಾದಿ ರೂಪದಲ್ಲಿ, ನಾಗ ಮುಂತಾದ ರೂಪಗಳಿಂದ ಸರ್ವ ಶರೀರದೊಳು ಎಲ್ಲ ಶರೀರದಲ್ಲೂ ಕೂಡ ಶಬ್ದಾದಿಗಳ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬಂತಹ ಅಧಿಷ್ಠಾನದೊಳಗೆ ಈ 5ರಲ್ಲೂ ಕೂಡ 2 ಶತದ್ವೇಷ್ಟಧಿಕ
ಸಾವಿರ ರೂಪ 16,416 ರೂಪಗಳಿಂದ ಇದ್ದಾರೆ. ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗೆ ಮತ್ತೆ ಮತ್ತೆ ಬೇಕಾದದ್ದು 5 ಶಬ್ದ ಕೇಳ್ತೇವೆ, ಸ್ಪರ್ಶ ಒಂದನ್ನು ಮುಟ್ಟುತ್ತೇವೆ, ರೂಪ ಒಂದರಲ್ಲಿ ಬಣ್ಣ ಇರುತ್ತೆ, ರಸ ಮಾವಿನ ಹಣ್ಣಿನಲ್ಲಿ ಒಂದು ರಸ ಇರುತ್ತೆ ಅದು ಗೊತ್ತಾಗುತ್ತೆ, ಗಂಧ ಅಂದರೆ ಪರಿಮಳ. ಈ 5ರ ಅನುಭವ ನಮಗಾಗುವಾಗ ಇಲ್ಲಿ ವಾಯುದೇವರು ಎಲ್ಲರ ಶರೀರದಲ್ಲೂ 16,413 ರೂಪಗಳಿಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5ರಲ್ಲೂ ಕೂಡ ವಾಯುದೇವರು 16,413 ರೂಪದಿಂದಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಹಾಗಾದರೆ ಹೇಗೆ ಚಿಂತನೆ? ದೇಹದ ಒಳಗೂ ವಾಯುದೇವರು 16,413 ರೂಪದಿಂದಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇನು 5 ಪದಾರ್ಥ ಇದೆಯೋ ಅದರ ಒಳಗೂ ಕೂಡ ವಾಯುದೇವರು 16,413 ರೂಪದಿಂದಿದ್ದಾರೆ ಅಂತ ನಾವು ಅವಶ್ಯವಾಗಿ ದಿನನಿತ್ಯ ಚಿಂತನೆ ಮಾಡಲೇಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗ್ತಾರೆ. ಇದರಿಂದ ಲಾಭ ಏನು ಅಂದರೆ ನಮ್ಮ ಶರೀರವೂ ಚೆನ್ನಾಗಿರುತ್ತೆ, ಶಬ್ದ ಗಿಬ್ದ ಎಲ್ಲ ನಮ್ಮನ್ನು ಯಾವುದೊಂದು ಶಬ್ದ ಕೇಳಿದ್ರೆ ವಾಯುದೇವರು 16,413 ರೂಪದಿಂದ ದೇಹದ ಒಳಗಿದ್ದು ಇದರ ಜ್ಞಾನ ನಮಗೆ ಬರುವಂತೆ ಮಾಡ್ತಾರೆ ಅಂತ ಒಮ್ಮೆ ಆದರೂ ಚಿಂತನೆ ಮಾಡಬೇಕು. ಆಯಾ ಪ್ರಸಂಗದಲ್ಲಿ ಈ ರೂಪಗಳ ಚಿಂತನೆ ಬಂದರೂ ಕೂಡ ವಿಶೇಷ ಫಲ ಬರುತ್ತೆ ಅಂತ ಶಾಸ್ತ್ರಗಳ ಒಂದು ಅದ್ಭುತವಾದ ಆದೇಶ. 3ನೇ ಗುಣಮಾನಿ ಶ್ರೀ ದುರ್ಗಾ ರಮಣ. 3ನೇ ಗುಣಮಾನಿ ಅಂದರೆ 3 ಗುಣ ಗೊತ್ತೇ ಇದೆ, ಸತ್ವ, ರಜಸ್ಸು, ಹೀಗೆ ಲೆಕ್ಕದಲ್ಲಿ 3ನೇ ಗುಣ ಅಂತಂದರೆ ತಮೋ ಗುಣಕ್ಕೆ ಅಭಿಮಾನಿ ಯಾರು ಅಂದರೆ ದುರ್ಗಾದೇವಿ. ಆ ದುರ್ಗಾರಮಣ, ಆ ದುರ್ಗೆಯ ಪತಿಯಾರ ಪರಮಾತ್ಮ ವಿದ್ಯಾ ಕುಮೋಹವ ಅಂದರೆ ಅವಿದ್ಯಾ ಕುಮೋಹ ಅಂತ ಅದು ಪಾಠ ಆಗಬೇಕು. ಅದು ವಿದ್ಯಾ ಕುಮೋಹ ಅಂತಿದೆ, ಅದನ್ನು ಅವಿದ್ಯಾ ಸೇರಿಸ್ಕೊಳ್ಬೇಕು, ಸೇರಿಸ್ಕೊಂಡು ಚಂದ. ಅದು ಅವಿದ್ಯಾ ಕುಮೋಹವ ಅಂದರೆ ಅವಿದ್ಯೆ ಅಂತ ಒಂದಿದೆ, ಅದೇನು ಅಂತ ನಾನು ಮತ್ತೆ ವಿವರಣೆ ಕೊಡ್ತೇನೆ. ಅವಿದ್ಯೆ ಎಂಬುದನ್ನು ಕರಣಕ್ಕೆ, ಇಂದ್ರಿಯಗಳಿಗೆ ಕೊಡ್ತಾನೆ. ತಾತ್ಪರ್ಯ ಇಷ್ಟೇ, ದೇಹದ ಒಳಗೆ ಏನು 16,413 ವಾಯುದೇವರ ರೂಪಗಳಿದೆ, ಆ ವಾಯುದೇವರ ರೂಪಗಳಲ್ಲೂ ಅಷ್ಟೇ ಸಂಖ್ಯೆ ಪರಮಾತ್ಮನ ರೂಪಗಳು ಇದೆ. 16,416 ವಾಯುದೇವರ ರೂಪಗಳಿದ್ದರೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ರೂಪಗಳು 16,416 ಇರ್ತದೆ. ಅದು ಪ್ರತ್ಯೇಕ ಹೇಳಿಲ್ಲ, ಅದನ್ನು ಇಟ್ಕೊಳ್ಬೇಕು. ಇದಾದ ಮೇಲೆ ಏನು ಮಾಡ್ತಾ ನಮಗೊಂದು ಅವಿದ್ಯೆ ಅಂತ ಒಂದಿದೆ. ಅವಿದ್ಯೆ ಅಂತ ಒಂದು ವಸ್ತು, ಹೇಗೆ ಈ ಮಣ್ಣು, ಮಡಿಕೆ, ಬಟ್ಟೆ, ಫೋನ್ ಅಂತ ಒಂದು ಪುಸ್ತಕ ಅಂತ ಒಂದು ವಸ್ತು ಇರುವಂತೆ ಅವಿದ್ಯೆ ಅಂತ ಒಂದು ವಸ್ತು ಇದೆ. ಇದರ ಸಂಪರ್ಕ ಇಂದ್ರಿಯಗಳಿಗೆ ಬರುವಂತೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಲೇ ನಮಗೇನಾಗುತ್ತೆ ಅಂದರೆ ಈ ಸಂಸಾರದಲ್ಲಿ ನಾವು ಸಿಲುಕಿ ಒದ್ದಾಡ್ತೇವಲ್ವ, ಇದು ಅವಿದ್ಯೆಯ ಒಂದು ಬಂಧನದಿಂದ ಆಗೋ ಪದ್ಧತಿ. ಈಗ ನಮಗೇನಾಗ್ತದೆ, ಯಾವತ್ತು ಕೆಟ್ಟ ಕೆಟ್ಟ ಶಬ್ದ ಕೇಳಬೇಕು ಅಂತ ಆಸಕ್ತಿ ಬರುತ್ತೆ, ಕೆಟ್ಟದ್ದನ್ನು ನೋಡಬೇಕು, ಕೆಟ್ಟದ್ದನ್ನು ಮುಟ್ಟಬೇಕು. ಯಾವ್ಯಾವುದು ನಮ್ಮ ದೇಹಕ್ಕೆ ಅನಾರೋಗ್ಯವು, ಶುಗರ್ ಇರುತ್ತೆ ಕಂಡಾಬಿಟ್ಟೆ, ಡಾಕ್ಟರ್ ಹೇಳಿರ್ತಾರೆ ಸಿಹಿ ಮುಟ್ಟಬೇಡಿ ಅಂತ, ನಮ್ಮ ನಾಲಿಗೆ ಕೇಳೋದೇ ಇಲ್ಲ, ಮತ್ತೆ ಮತ್ತೆ ಸಿಹಿ ಬೇಕು ಅಂತ ಅನಿಸುತ್ತೆ. ಇವೆಲ್ಲ ಆಗೋದು ಯಾಕೆ ಅಂದರೆ ಅದೇ ಹೇಳ್ತಾರೆ ಅವಿದ್ಯಾ ಕುಮೋಹವ ಅಂತ. ಅವಿದ್ಯೆ ಅಂತ ಏನು ಒಂದು ಪದಾರ್ಥ ಇದೆ, ಅದರ ಸಂಪರ್ಕ ಎಲ್ಲ ಇಂದ್ರಿಯಗಳಿಗೆ ಮಾಡಿಸ್ತಾನೆ ದೇವರಾದ್ದರಿಂದ ನಮಗೆ ಯಾವುದು ಬೇಡದ್ದೋ ಅದರಲ್ಲಿ ಆಸೆ ಬರ್ತದೆ. ಕೆಟ್ಟ ಕೆಟ್ಟ ಶಬ್ದ ಕೇಳುವ ಆಸಕ್ತಿ, ಬಯಕೆ, ದುಷ್ಟವಾದುದರ ಆಸೆ ಹುಟ್ಟುತ್ತೆ. ಈ ಎಲ್ಲ ಆಗೋದು ಯಾಕೆ? ಅವಿದ್ಯೆಯ ಬಂಧನ ದೇವರು ನಮಗೆ ಉಂಟಾಗುವಂತೆ ಮಾಡ್ತಾನೆ. ಯಾವಾಗ ನಮಗೆ ದೇವರು ಅವಿದ್ಯೆಯ ಬಂಧನ ಉಂಟು ಮಾಡಬಾರದು, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದುರ್ಗೆಯ ಪತಿ, ದುರ್ಗಾ ಅಂತ ಲಕ್ಷ್ಮೀದೇವಿಯ ರೂಪ. ದುರ್ಗೆಯ ಪತಿ ಯಾರು? ಪರಮಾತ್ಮ. ನಮಗೆ ದಯವಿಟ್ಟು ಅವಿದ್ಯೆಯ ಬಂಧನ ನಮ್ಮ ಇಂದ್ರಿಯಕ್ಕೆ ಮಾಡಿಸಬೇಡ ಅಂತ ಪ್ರಾರ್ಥನೆ ಮಾಡಿದಾಗ ನಮಗೇನಾಗ್ತದೆ, ಆಟೋಮೆಟಿಕ್ಕಾಗಿ ಒಳ್ಳೆಯ ವಿಷಯದಲ್ಲೇ ಆಸಕ್ತಿ ಹುಟ್ಟುತ್ತೆ, ಶ್ರದ್ಧೆ ಹುಟ್ಟುತ್ತೆ. ಆದ್ದರಿಂದಾಗಿ ಇದೊಂದು ಪರಮಾತ್ಮನ ಅದ್ಭುತವಾದ ಮಹಿಮೆ. ಅಷ್ಟೇ ಅಲ್ಲದೆ ದುರ್ಗಾ ರಮಣ ಅಂತ ಹೇಳೋದು ಇನ್ನೊಂದು ಉದ್ದೇಶನೂ ಇದೆ. ಈ ಅವಿದ್ಯೆಯ ಬಂಧನ ನಮಗೆ
ಉಂಟಾಗುವಂತೆ ಮಾಡೋದಲ್ಲಿ ಲಕ್ಷ್ಮೀದೇವಿಯದು ಪಾತ್ರ ಇರುತ್ತೆ. ದುರ್ಗಾದೇವಿ ಅವಿದ್ಯೆಯ ಪರಿಣಾಮ ನಮ್ಮ ದೇಹಕ್ಕೆ ಇಂದ್ರಿಯಕ್ಕಾಗುವಂತೆ ಮಾಡ್ತಾಳೆ. ಆದ್ದರಿಂದ ನಮಗೆ ಏನೋ ಒಂದು ವಿಚಿತ್ರ ಆಸೆ ಅಥವಾ ಒಂದು ಯಾವ್ಯಾವುದು ನಮಗೆ ಅಹಿತವೋ ಅನಿಷ್ಟವೋ ಅದನ್ನು ಬೇಕು ಬೇಕು ಅಂತ ಹಂಬಲ ಉಂಟಾಗ್ತಾ ಇರುತ್ತೆ. ಇದು ದುರ್ಗೆ ಹಾಗೂ ನಾರಾಯಣರು ಸೇರಿ ನಮಗೆ ಈ ಇಬ್ಬರು ಸೇರಿ ಹಾಗೂ ನಮ್ಮೊಳಗಿರೋ ಒಂದು ಕೆಟ್ಟ ಗುಣ ಇರುತ್ತೆ. ಯಾವುದು ಅಂತಂದರೆ ತಮೋ ಗುಣ ಹಾಗೂ ಅವಿದ್ಯೆ. ಈ ಎರಡರ ಪರಿಣಾಮ ದೇಹಕ್ಕೆ ಇಂದ್ರಿಯಕ್ಕಾಗುವಂತೆ ಮಾಡ್ತಾರೆ. ಆದ್ದರಿಂದ ಸ್ವಾಮಿ, ಈ ಮೂರನೆಯದಾದ ತಮೋ ಗುಣದ ಪರಿಣಾಮ ಆದರೆ ನಿದ್ರೆ ಆಲಸ್ಯ ಜಾಸ್ತಿ ಬರೋದು, ಅವಿದ್ಯೆ ಪರಿಣಾಮ ನಮ್ಮ ದೇಹದ ಮೇಲೆ ಉಂಟು ಮಾಡಬೇಡ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದರಲ್ಲೇ ಆಸಕ್ತಿ ಬರುತ್ತೆ, ನಮಗೆ ಸರಿಯಾದ ಜ್ಞಾನ ಬರುತ್ತೆ ಹೊರತು ದೇವರ ಜ್ಞಾನಕ್ಕೆ ವಿರೋಧಿಯಾದಂತಹ ಕೆಟ್ಟದಾದ ಜ್ಞಾನ ನಮಗೆ ಬರೋದಿಲ್ಲ ಅಂತ ಒಟ್ಟು ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಸುಲಭ. ಶಬ್ದ ಹಾಗೂ ಶರೀರದಲ್ಲಿ ವಾಯುದೇವರು ಎಷ್ಟು ರೂಪದಿಂದಿದ್ದಾರೆ ಅಂದರೆ 16,413 ರೂಪಗಳಿಂದಿದ್ದಾರೆ. ಮತ್ತಿಲ್ಲಿ ನಾವೇನು ಅರ್ಥ ಮಾಡಿಕೊಳ್ಬೇಕು, ಅದು ಒಂದು ಅಂಶ. ಅಷ್ಟೇನೇ ದೇವರ ರೂಪಗಳು ಇರುತ್ತೆ. ವಾಯುದೇವರ ರೂಪ ಎಷ್ಟು? 16,413. ಒಂದೊಂದಲ್ಲ ಒಂದೊಂದು ದೇವರ ರೂಪ ಅನ್ನೋ ಲೆಕ್ಕಕ್ಕೆ 16,413 ದೇವರ ರೂಪಗಳು ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ದುರ್ಗಾದೇವಿ ಯಾವ ಗುಣಕ್ಕೆ ಅಭಿಮಾನಿ ಅಂದರೆ ತಮೋ ಗುಣಕ್ಕೆ ಅಭಿಮಾನಿ. ಈ ಇಂದ್ರಿಯಗಳಿಗೆ ಮೋಹ ಅಂದರೆ ಅದು ಸರಿಯಾದ ದಾರಿಯಲ್ಲಿ ಹೋಗದಂತೆ ಮಾಡ್ತಾನೆ ಪರಮಾತ್ಮ. ಹೇಗೆ ಅಂದರೆ ವಾಯುದೇವರ ಒಳಗಿದ್ದು ಪರಮಾತ್ಮ ಇಂದ್ರಿಯಗಳಿಗೆ ಮೋಹ ಅಂದರೆ ಅದು ತಪ್ಪಾದ ದಾರಿ, ಅವಿದ್ಯೆಯ ಪ್ರಭಾವ ಹಾಗೂ ನಮ್ಮ ದೇಹದ ಒಳಗಿನ ಮೂರನೆಯದಾದ ತಮೋಗುಣದ ಪ್ರಭಾವ ಉಂಟು ಮಾಡಿ ಇಂದ್ರಿಯಗಳನ್ನು ತಪ್ಪು ದಾರಿಯಲ್ಲಿ ಬರುವಂತೆ ಮಾಡ್ತಾನೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಇಂದ್ರಿಯಗಳು ಸರಿಯಾದ ದಾರಿಯಲ್ಲಿ ಬರ್ತವೆ ಅಂತ ಈ ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ನಮಃ.